ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಶಾಸಕ ಜಿಟಿ ದೇವೇಗೌಡರಿಗೆ ಕ್ರಾಸ್ ವೋಟಿಂಗ್ ಈಗ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ಜಿಟಿಡಿ ರಾಜಕೀಯ ಭವಿಷ್ಯಕ್ಕೆ ಪರಿಷತ್ ಎಲೆಕ್ಷನ್ನೇ ದಿಕ್ಸೂಚಿ ಆಗುತ್ತಾ? ಹಾಗಾದ್ರೆ ಶಾಸಕ ಜಿಟಿ ದೇವೇಗೌಡರಿಗೆ ಕ್ರಾಸ್ ವೋಟಿಂಗ್ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಜಿಟಿಡಿ ರಾಜಕೀಯ ಭವಿಷ್ಯಕ್ಕೆ ಪರಿಷತ್ ಎಲೆಕ್ಷನ್ನೇ ದಿಕ್ಸೂಚಿ ಆಗುತ್ತಾ? ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ಗೆ ಜಿಟಿಡಿ ಗೇಮ್ ಪ್ಲಾನ್ ಉಲ್ಟಾ ಆಯ್ತಾ? ಪಕ್ಷ ನಿಷ್ಠೆ ತೋರಿದ್ರೆ ಬಚಾವಾಗ್ತಾರೆ, ಇಲ್ದಿದ್ರೆ ಕಾದಿದ್ಯಾ ಬಿಗ್ ಶಾಕ್? ಹಾಗಾದ್ರೆ ಕ್ರಾಸ್ ವೋಟಿಂಗ್ ಖಚಿತವಾದ್ರೆ ಮೈಸೂರುವರೆಗೆ ಗೇಟ್ ಪಾಸ್ ಹಾಗಾದ್ರೆ ಫಿಕ್ಸ್? ಹಾಗಾದ್ರೆ ಕ್ರಾಸ್ ವೋಟಿಂಗ್ ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಕ್ರಾಸ್ ವೋಟಿಂಗ್ ಅಗ್ನಿ ಪರೀಕ್ಷೆ ಅವರಿಗೆ ಎದುರಾಗ್ತಾ ಇದೆ. ಶಾಸಕ ಜಿಟಿ ದೇವೇಗೌಡರಿಗೆ ಕ್ರಾಸ್ ವೋಟಿಂಗ್ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಜಿಟಿಡಿ ರಾಜಕೀಯ ಭವಿಷ್ಯಕ್ಕೆ ಪರಿಷತ್ ಎಲೆಕ್ಷನ್ ದಿಕ್ಸೂಚಿ ಆಗುತ್ತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಾಗಿ ಅವರು ಪಕ್ಷ ನಿಷ್ಠೆ ತೋರಿಸಿದ್ರೆ ಮಾತ್ರ ಬಚಾವಾಗ್ತಾರ, ಇಲ್ಲಾಂದ್ರೆ ಕಾದಿದ್ಯಾ ಬಿಗ್ ಶಾಕ್? ಹಾಗಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ ಜಿಟಿಡಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸೋಲಿಸಿದ್ರು ಜಿಟಿಡಿ. ಜೆಡಿಎಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಹಳಸಿರುವ ಸಂಬಂಧ ಇದು. ಇದೀಗ ಜಿಟಿ ದೇವೇಗೌಡರು ಕ್ರಾಸ್ ವೋಟಿಂಗ್ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಚ್.ಡಿ.ಕೆ. ಕ್ರಾಸ್ ವೋಟಿಂಗ್ ಖಚಿತವಾದ್ರೆ ಜೆಡಿಎಸ್ನಿಂದ ಗೇಟ್ ಪಾಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಹುಡುಕಾಟ ಕೂಡ ನಡೀತಾ ಇದೆ. ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾರೆ ಇಲ್ಲಿ ಜೆಡಿಎಸ್ ನಾಯಕರು. ಕ್ರಾಸ್ ವೋಟಿಂಗ್ ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಅಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಫಲಿತಾಂಶ ಬಂದಿದೆ. ಜೆಡಿಎಸ್ನಿಂದ 4 ಹಾಗೆ ಬಿಜೆಪಿಯಿಂದ 6 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದರಲ್ಲಿ ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದಾರಾ ಅಂತ ಒಂದಿಷ್ಟು ಪ್ರಶ್ನೆಗಳಿದೆ. ಯಾಕೆಂದ್ರೆ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ನನ್ನ ಆತ್ಮ ಸಾಕ್ಷಿಯಾಗಿ ವೋಟ್ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಪಕ್ಷ ಹೇಗೆ ಉಳಿಸ್ಕೊಬೇಕಂತ ಗೊತ್ತು. ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೋ, ನನ್ನ ಕ್ಷೇತ್ರ ಇಂಪಾರ್ಟೆಂಟು, ನನಗೆ ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೋ ಹಾಗೆ ನಾನು ವೋಟ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಇಲ್ಲಿ. ಅಡ್ಡ ಮತದಾನ ಮಾಡಿದ್ರ ಜಿಟಿ ದೇವೇಗೌಡರು, ಹಿರಿಯ ಶಾಸಕರು ಅವರು. ಶಾಸಕ ಹಾಗಾದ್ರೆ ಜಿಟಿ ದೇವೇಗೌಡರಿಗೆ ಕ್ರಾಸ್ ವೋಟಿಂಗ್ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆಯಾ? ಅವರಿಗೆ ಈ ಎಲೆಕ್ಷನ್ನೇ ಅವರಿಗೆ ದಿಕ್ಸೂಚಿ ಆಗುತ್ತಾ ಅಂತ ಕೂಡ ಪ್ರಶ್ನೆ ಹುಡುಕೊಳ್ತಾ ಇದೆ. ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ಗೆ ಜಿಟಿಡಿ ಅವರ ಪ್ಲಾನ್ ಉಲ್ಟಾ ಆಗುತ್ತಾ? ಹಾಗಾದ್ರೆ ಈ ಅಡ್ಡ ಮತದಾನ ಅವರಿಗೆ ಯಾವ ರೀತಿಯಾಗಿ ಮೈನಸ್ ಆಗುತ್ತೆ? ಹಾಗಾದ್ರೆ ಮುಂಬರುವ ಎಲೆಕ್ಷನ್ ಇದೆ ಅವರಿಗೆ, ಹಾಗಾದ್ರೆ ಬಿಗ್ ಶಾಕ್ ಆಗಿದೆಯಾ? ಹಾಗಾದ್ರೆ ಪಕ್ಷ ನಿಷ್ಠೆ ತೋರಿದ್ರೆ ಓಕೆ, ಇಲ್ಲಾಂದ್ರೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಯಾರು ಪಕ್ಷ ಬಿಟ್ಟು ಹೋಗ್ಬೇಕೋ ಹೋಗ್ತಾ ಇರ್ರಿ, ಏನೂ ಪರವಾಗಿಲ್ಲ, ನಮಗೆ ಯಾರು ಹೇಗೆ ಎಲ್ಲ ಮಾಹಿತಿ ನಮಗಿದೆ, ಇದ್ರ ಬಗ್ಗೆ ನಮಗೇನು ಚಿಂತೆ ಇಲ್ಲ, ನಾವು ಬುದ್ಧಿ ಕಲ್ತಿದ್ದೇವೆ ಅಂತ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೂಡ ಪಕ್ಷ ಬಿಟ್ಟೋಗೋರು ಹೋಗ್ಲಿ ಅಂತಾನೆ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು ಎಚ್.ಡಿ.ಕೆ. ಹಾಗಾಗಿ ಇವರು ಇಲ್ಲಿ ಪಕ್ಷ ನಿಷ್ಠೆ ತೋರಿಸಿದ್ರೆ ಮಾತ್ರ ಬಚಾವಾಗುವ ಎಲ್ಲ ಲಕ್ಷಣ ಇದೆ, ಇಲ್ಲಾಂದ್ರೆ ಹಾಗಾದ್ರೆ ಅವರಿಗೆ ಬಿಗ್ ಶಾಕ್ ಆಗಿದೆಯಾ ಅಂತ ಕೂಡ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇಲ್ಲಿ ಜಿಟಿ ದೇವೇಗೌಡರಿಗೆ ಕ್ರಾಸ್ ವೋಟಿಂಗ್ ಮಾಡಿದಾರಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅವರು ಆತ್ಮಸಾಕ್ಷಿಯಾಗಿ ನಾನು ವೋಟಿಂಗ್ ಮಾಡಿದ್ದೇನೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಒಂದು ವೇಳೆ ಈಗ ಎಚ್.ಡಿ.ಕೆ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ, ಒಂದು ವೇಳೆ ಇವರು ಪಕ್ಷ ನಿಷ್ಠೆ ತೋರಿಸಿದ್ರೆ ಓಕೆ, ಇಲ್ಲಾಂದ್ರೆ ಇವರಿಗೆ ಬಿಗ್ ಶಾಕ್ ಆಗಿದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಹೌದು ಪ್ರವಿ, ಏನು ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಹಳ ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಹಿಡಿತಾ ಇದೆ. ಯಾಕೆಂದ್ರೆ 3 ಬಾರಿ ಕೂಡ ಅಲ್ಲಿ ಜಿಟಿ ದೇವೇಗೌಡರು ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಹಾಲಿ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವ್ರನ್ನ ಸೋಲಿಸಿ ಅವರು ಜಿಟಿ ದೇವೇಗೌಡರು ಆಯ್ಕೆಯಾದಂತ ಒಂದು ಇತಿಹಾಸವನ್ನ ಕೂಡ ನಿರ್ಮಾಣ ಮಾಡಿದ್ರು. ಆದ್ರೆ ಇತ್ತೀಚಿನ ಕೆಲವು ತಿಂಗಳುಗಳಿಂದ ಏನು ಜಿಟಿ ದೇವೇಗೌಡರು ಅವರ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಸಂಬಂಧ ಅಷ್ಟೇನೆ, ಅವರಿಬ್ಬರ ನಡುವಿನ ಸಂಬಂಧ ಹಳಿಸಿರೋದ್ರಿಂದ
ಅವರು ಈಗಾಗಲೇ ಅವರು JDS ಬಿಡ್ತಾರೆ, JDS ಇಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕೆಲವು ಬಾರಿ ಇಲ್ಲ ನಾನು JDS ನಲ್ಲೇ ಇರ್ತೇನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಬರ್ತಾ ಇದ್ರು. ಆದ್ರೆ ವಿಧಾನ ಪರಿಷತ್ ಚುನಾವಣೆಯ ಈ ಸಂದರ್ಭದಲ್ಲಿ ಅವರು ವೋಟ್ ಮಾಡುವಂತ ಸಂದರ್ಭದಲ್ಲಿ ತಮ್ಮ ವೋಟ್ ಅನ್ನ ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಅನುಮಾನ ಈಗ ಶುರು ಆಗಿರ್ತಕ್ಕಂಥದ್ದು. ಆದ್ರೆ ಈ ವಿಚಾರವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ, ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಹಾಕಿದ್ದೇನೆ, ಆದ್ರೆ ಯಾರಾದ್ರೂ ನಾನು ವಿರುದ್ಧವಾಗಿ ಮಾಡಿದ್ದೇನೆ ಅನ್ನೋದಾದ್ರೆ ನನಗೆ ಸಾಬೀತುಪಡಿಸ್ಲಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ಒಂದು ವಿಚಾರ ಮುಂದಿನ ಚುನಾವಣೆಯಲ್ಲಿ ಏನು GT ದೇವೇಗೌಡರಿಗೆ ಚಾಮುಂಡೇಶ್ವರಿಯಿಂದ ಏನ್ ಟಿಕೆಟ್ ಸಿಗುವಂತ ವಿಚಾರ ಇದೆ ಅದು ಬಹಳ ನಿರ್ಣಾಯಕ ಆಗ್ತದೆ. ಯಾಕೆಂದ್ರೆ ಈಗಾಗಲೇ ಕ್ರಾಸ್ ವೋಟಿಂಗ್ ವಿಚಾರವನ್ನ HD ಕುಮಾರಸ್ವಾಮಿ ಅವರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅದಲ್ಲದೆ ಏನು JDS ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿರೋದ್ರಿಂದ ಅಲ್ಲಿ ಬಿಗಿ ಹಿಡಿತ ಇದ್ದೇ ಇದೆ. ಅಲ್ಲಿ GT ದೇವೇಗೌಡ ಅಲ್ಲದೆ ಬೇರೆ ಯಾರನ್ನಾದ್ರೂ ಅಲ್ಲಿಗೆ ಸೂಕ್ತ ಅಭ್ಯರ್ಥಿಯನ್ನ ಹಾಕಿದ್ರೆ ಅಲ್ಲಿ JDS ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ GT ದೇವೇಗೌಡರು ಕ್ರಾಸ್ ವೋಟ್ ಮಾಡಿದ್ದು ನಿಜವೇ ಆದ್ರೆ ಬಹುಶಃ ಮುಂಬರುವಂತ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಕೊಡದೆ JDS ಇಂದ ಗೇಟ್ ಪಾಸ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಹೀಗಾಗಿ ಏನು ಈ ಒಂದು ಕ್ರಾಸ್ ವೋಟಿಂಗ್ ವಿಚಾರ ಏನಿದೆ ಬಹಳ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ಸುರಭಿ. ರಾಘವೇಂದ್ರ, ಈಗ GTD ಯಾಕೆ ಅಡ್ಡ ಮತದಾನ ಮಾಡಿರ್ಬೋದು? ಅವರಿಗೆ ಪಕ್ಷದಿಂದ ಏನಾದ್ರೂ ಅಸಮಾಧಾನ ಆಗಿದ್ಯಾ, ಹೇಗಿದೆ ಅಂತ? ಸುರಭಿ, ಅವರು JDS ನ ಶಾಸಕಾಂಗ ಪಕ್ಷದ ನಾಯಕನಾಗಿ, ಯಾಕೆ HD ಕುಮಾರಸ್ವಾಮಿ ಅವರು ಸಂಸದರಾಗಿ ಅವರು ಕೇಂದ್ರ ಸಚಿವರಾದ ನಂತರ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುರೇಶ್ ಬಾಬು ಅನ್ನೋರ್ನ ಅವರಿಗೆ ಪಟ್ಟಕ್ಕೆ ಏರಿಸ್ತಾರೆ. ಆ ಸಂದರ್ಭದಲ್ಲಿ ಸೀನಿಯರ್ ಲೀಡರ್ ಆಗಿದ್ದಂತ GT ದೇವೇಗೌಡರನ್ನ ಪರಿಗಣಿಸ್ಲಿಲ್ಲ ಅನ್ನುವಂಥದ್ದು ಅವರಿಗೆ ಅಸಮಾಧಾನ. ಹೀಗಾಗಿ ಆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ನನಗೆ ಸಿಗಲಿಲ್ವಲ್ಲ JDS ನಲ್ಲಿ, ಅಸೆಂಬ್ಲಿನಲ್ಲಿ ಅನ್ನುವಂಥದ್ದು ಆ ಒಂದು ದಿನದಿಂದ HD ಕುಮಾರಸ್ವಾಮಿ ಅವರ ಜೊತೆ ಸಂಬಂಧವನ್ನ ಅವರು ಅಂತರವನ್ನ ಕಾಯ್ಕೊಂಡೇ ಬಂದಿದ್ರು. ಅದು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ರೀತಿ ಅವರು ಭೇಟಿ ಮಾಡಿದಾಗ್ಲೂ ಅವರು ಹೇಳಿಕೆ ಕೊಟ್ಟಾಗ ಇವ್ರು ಹೇಳಿಕೆ ಕೊಟ್ಟಾಗ್ಲೂ ಕೂಡ ಪರಸ್ಪರ ಟೀಕಾ ಪ್ರಹಾರಗಳು ಮಾಡುವಂಥದ್ದು ಈ ತರದ್ದು ನಡ್ಕೊಂಡೇ ಬರ್ತಾ ಇದೆ. ಆದ್ರೆ ನಿನ್ನೆ ಕೂಡ GT ಕುಮಾರಸ್ವಾಮಿ ಅವರು GT ದೇವೇಗೌಡರ ಬಗ್ಗೆ ಪ್ರಶ್ನೆ ಎತ್ತಿದಾಗ ಅವರ ಹೆಸರನ್ನ ನಾನು ಮುಂದೆ ತರಲೇಬೇಡಿ, ಆ ವಿಚಾರ ಪ್ರಸ್ತಾಪನೆ ಮಾಡಲೇಬೇಡಿ ಅನ್ನುವಂಥದ್ದನ್ನ ಕೂಡ ಕುಮಾರಸ್ವಾಮಿ ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಸಂಬಂಧ ಏನಿದೆ ಇದು ಅಂತರ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಏನು JDS ಒಂದು ಕಣ್ಣಿಟ್ಟಿದ್ದು ಬೇರೆ ಅಭ್ಯರ್ಥಿಗಳನ್ನ ಯಾರನ್ನಾರು ಕಣಕ್ಕೆ ಇಳಿಸ್ಬೋದಾ ಅನ್ನುವಂಥದ್ದು ಕೂಡ ಒಂದು ಹುಡುಕಾಟ ಶೋಧ ಕಾರ್ಯವನ್ನು ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಒಂದು ಕಡೆ GT ದೇವೇಗೌಡರನ್ನ ಗೇಟ್ ಪಾಸ್ ಕೊಟ್ಟು ಬೇರೆ ಸೂಕ್ತ ಅಭ್ಯರ್ಥಿನ ಅಲ್ಲಿಗೆ ಕಣಕ್ಕೆ ಇಳಿಸ್ಬೇಕು ಅನ್ನುವಂಥದ್ದು ಕೂಡ ಅವರ ಲೆಕ್ಕಾಚಾರ ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಏನು GT ದೇವೇಗೌಡರು HD ಕುಮಾರಸ್ವಾಮಿ ಅವರು ಸಂಬಂಧ ಹೀಗೆ ಮುಂದುವರೆದ್ರೆ ಖಂಡಿತವಾಗಿ ಇಲ್ಲಿ JDS ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ನಿಶ್ಚಿತ. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.